ಬ್ಲಕ್ಕಿ, ಗುಡ್ ಮಾರ್ನಿಂಗ್. ಚಾರ್ಲಿಯಲ್ಲಿ ಕಳಿಸಿದೆಪ್ಪ. ಹಾಂ, ಚಾರ್ಲಿಯಲ್ಲಿ ಕಳಿಸಿದೆ ಬ್ಲಕ್ಕಿ. ನಾವು ಇಲ್ಲಿ ಮಕ್ಕೊಂಡಿರ್ತೇವೆ, ನಮ್ಮ ಕಾಲ್ದಶಿ ಇಲ್ಲಿ ಮಕ್ಕೋತೈತಿ. ಅಲ್ಲಿ ಇದನ್ನು ಮಾಡೈತೆ ನೋಡ್ರಿ ತೆಗ್ಗ. ಇಲ್ಲಿ ಅದು ಮಕ್ಕೋತೈತಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವು ಇಲ್ಲಿ ಮಕ್ಕೋತೀವಿ. ಟೈಮ್ 6 ಗಂಟೆ ಆಗೈತಿ. ಜಲ್ದಿನೇ 5 ಗಂಟೆಗೆ ಅಂದ್ರೆ ಬೆಳಕಾಗಿದೆ. 5:30 5 ಗಂಟೆ ಅಂದ್ರೆ ಫುಲ್ ಬೆಳಕಾಗ್ಬಿಟ್ಟಿರ್ತೈತಿ. ಮಳೆನೂ ಆಗೋಲ್ತು. ಮಳೆ ಯಾವಾಗ ಆಕೈತೋ ಗೊತ್ತಿಲ್ಲ. ಮಳೆ ಬೇಕು, ಮಳೆ ಅಂತ ದಿನ ಬರೀ ಮಳೆ ನೆನೆಸೋದಾಗೈತಿ. ಇವತ್ತಿನ ದಿನ ಪೂರ್ತಿ ಹೆಂಗೆಲ್ಲ ಹೋಗ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬರೀ ನೋಡ್ಕೊಂಬರೋಣಂತ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಕಮ್ಮಿ ರೇಟ್ ಅದ ನೋಡ. ಹಾಂ, ಈ ಹೊತ್ನಾಗೆಲ್ಲ ವಾಕಿಂಗ್ ಮಗನ. ನಮ್ಮ ಕೆಲಸ ಮಾಡಕತ್ತೆ, ನಾವು ಇಲ್ಲಿ ಫೋಟೋ ಶೂಟ್ ಮಾಡೋದು. ಹ್ಞೂ, ಕದ ಹಾಕಿಬಿಡಪ್ಪ. ಕದ ಹಾಕಿದ್ರೆ ಚಂದ ಬರ್ತಾವ ಫೋಟೋ. ನೋಡ್ರಿ, ಇನ್ನು ಫೋಟೋ ಶೂಟ್ ಮಾಡಾಕತ್ತೇವಿ. ಅಯ್ಯೋ, ಇದು ಫ್ರಿಜ್ನಾಗ ಇತ್ತು, ತಕ್ಕೋಪ ಅದನ್ನ. ನೀ ಕೃಷರ್ಕ್ ಹೋಗಿದ್ದೆ ಅಂತಲ್ಲ, ಮತ್ತೆ ಹೋಗಿ ಬಂದೇನಾ? JCB ಯಾರು ಹೊಡ್ಯಾಕತ್ತಾರ ಈಗ? ಹೌದಾ? ತಲೆ ಸ್ನಾನ ಮಾಡ್ಬೇಕಂತ ಹೇಳಿ ತಲೆಗೆ ಎಣ್ಣೆ ಹಚ್ಕೊಂಡೇನಿ. ರಾತ್ರಿ ಹಚ್ಕೊಂಡು ಮಕ್ಕೋಬೇಕಂತ ಅಂದ್ಕೊಂಡೆ ಮರ್ತಾ ಬಿಟ್ಟೆ. ಇಲ್ಲೇ ಬಿಸಿ 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 ನೀರು. ಗಿಡದಾಗಿನ ಹುಳ್ಕೊಳ್ಳೋದು ಬೇಡ. ಪ್ಲೇಟ್ ಮುಚ್ಚಬೇಕಾ. ಇದ್ರೊಳಗೆ ಸ್ವಲ್ಪ ಬೇವಿನ ಎಲೆ ಇಟ್ಟು ಹಾಕಿ ನೀರು ಕಾಸ್ಕೊತೀನಿ. ಜಳಕಕ್ಕೆ ನೀರು ಕಾದಿನ ಜಳಕ ಮಾಡಿ ಒಂದಿಷ್ಟು ಬಾಂಡೆ ತಿಕ್ಕಿ ಆಮೇಲೆ ರೆಡಿಯಾಗಿ ಎಲ್ಲಿ ಹೋಗ್ತೇವೆ ಅಂತ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತೇನೆ. ಮಾಡೈತಿ ಇವಾಗ ರೆಡ್ ಎಲ್ಲೋ ನಾ ಹೇಳು, 2 ಒಂದ ಸರಿ. ಥ್ಯಾಂಕ್ ಯು. ಆದ್ರೂ ಅಕ್ಕ ತಂಗಿಯರಂತ ಇರ್ಬೇಕಲ್ಲ. ಅಕ್ಕ ತಂಗಿಯರಂತ ಇರ್ಬೇಕ. ಸೀರೆ ಎಕ್ಸ್ಚೇಂಜ್ ಮಾಡ್ಕೊಳಕ. ಕಾಳಿ ಅವತಾರ. ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ನಮ್ಗೊಂದು ಟೇಬಲ್ ಬೇಕಾಗಿತ್ತು. ಹಾಗಾಗಿ ನಾವಿಲ್ಲೇ ಕಾಳೆ ಫರ್ನಿಚರ್ ಐತೆ ತಗೊಳಕಂತ ಬಂದೇವಿ.
ಬರೀ ಏನೇನು ಅದಾವ ಅಂತ ನೋಡ್ಕೊಂಬರೋಣ ಅಂತ ನಿಮಗೂ ತೋರಿಸ್ತೀನಿ. ಇದು ಕಬೋರ್ಡ್ ಡಬಲ್ ಡೋರ್ ಕಬೋರ್ಡ್ ಕ್ಲಾಕ್. ನಿಮ್ಗೆ ಇಲ್ಲೆಲ್ಲ ಬೆಸ್ಟ್ ರೀಸನಬಲ್ ರೇಟಲ್ಲಿ ಸಿಗ್ತಾವ. ನೀವು ಯಾರಾದರೂ ಮನೆಗೆ ನೀವೇನಾದ್ರು ಹೊಸ ಮನೆ ಕಟ್ಸಿದ್ರಿ ಅಂದ್ರೆ ನಿಮ್ಮ ಮನೆಗೆ ಮತ್ತು ಹಿಂಗೆ ಏನಾದರೂ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ಗಿಫ್ಟ್ ಕೊಡೋಕೆ ಮತ್ತು ಮಗಳ ಮದುವೆ ಐತಿ ಏನಾದರೂ ಅರೇಂಜ್ ಮಾಡಿದ್ರೆ ಅಂದ್ರೆ ಇಲ್ಲೆಲ್ಲ ನಿಮ್ಗೆ ಬೆಸ್ಟ್ ರೀಸನಬಲ್ ರೇಟಲ್ಲಿ ಸಿಗ್ತಾವ. ಎಲ್ಲಂತ ಹೇಳಿ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಸಹಿತ ಹಾಕಿರ್ತೀನಿ. ಲೋಕಾಪುರ ನೋಡಿ ನಾವು ಬಂದಿರೋದ ನೋಡ್ಕೊಂಬರೋಣ ಅಂತ ಬರೀ ಇಲ್ಲಿ ಏನೆಲ್ಲ ಸಿಗ್ತಾವ ಅಂತೇಳಿ. ಇವು ಸಾಗವಾನಿ ಅಂದ್ರೆ ಮಸ್ತ್ ಅದಾವ. ನನಗಂತೂ ಪರ್ಸನಲಿ ಭಾಳ ಇಷ್ಟ. ಅದು ಆದಷ್ಟು ಲಗು ನಾವು ಒಂದು ಡ್ರೀಮ್ ಹೌಸ್ ಕಟ್ಟಿಸಿ ಇವೆಲ್ಲ ಹೊಯ್ಬೇಕನ್ನೋ ಆಸೆ ಐತಿ. ನಿಮ್ಗಿಲ್ಲ ಸಿಂಗಲ್ ಬೆಡ್ದು ಸಿಗ್ತಾವೆ, ಡಬಲ್ ಬೆಡ್ದು ಸಿಗ್ತಾವೆ. ಪ್ರತಿಯೊಂದು A to Z ಒಂದು ಮನೆಗೆ ಏನೇನು ಫರ್ನಿಚರ್ ಬೇಕಲ್ಲ ಅವು ಎಲ್ಲನೂ ಸಿಗ್ತಾವೆ ನೋಡ್ರಿ. ನಾವು ಫ್ರಿಜ್ ಸಹಿತನೂ ಇಲ್ಲೇ ಓದಿದ್ದು. ನಾಳೆ ನಮ್ಮ ದೇವಕ್ಕೆ ಮದುವೆಗೆ ಹೈಯರ್ ಫ್ರಿಜ್ ಮತ್ತು ಸ್ಯಾಮ್ಸಂಗ್ ನಿಮ್ಗೆ ಯಾವ ಥರ ಫ್ರಿಜ್ ಬೇಕು ನೋಡ್ರಿ ಇಲ್ಲೇ ಸಿಗ್ತಾವೆ. ನಮ್ಮ ಸ್ಯಾಮ್ಸಂಗ್ ಅಲ್ಲ ಮಮ್ಮಿ ವಿಡಿಯೋನು ಶುರು ಮಾಡಿಲ್ಲ ವೆಂಕಟೇಶ. ಹಂಗೆ ಯಾವ ಬನ್ನಿ ಬಂದ್ ಮಾಡಿಕೊಟ್ಟಿದ್ದೀರಾ ಇರ್ಲ ಈಗ ಮಾತಾಡಿ. ನಾವೆಲ್ಲ ಇವಾಗ ಟ್ರೆಸ್ರಿ ಅಂತೆ ನೋಡ್ರಿ, ನೀವೇನಂತೀರ ಅಂತ ಗೊತ್ತಿಲ್ಲ. ಇಲ್ಲಿ ಕೂದ ಬರೋ ಒಂದು ಫೋಟೋ ಹೊಡಿತೇನೆ ಥಂಬ್ನೇಲ್. ಮಸ್ತ್ ಐತಲ್ಲ. ಜೂಮ್ ಯಾರು ತಗೊಂಡಿರಿದೀನಿ ಸಾಕು. ಬೆಡ್ ತಗ ಹಿಂಗ ಒಂದ್ ಸ್ವಲ್ಪ ಬೆಡ್ ಇದನ್ನ ಮಾಡಿ ವೆಂಕಟೇಶ. ನಮ್ದು ಐತಿ ಕಟ್ಟ. ಹೋ ಹಿಂಗೈತಲ್ಲ ಅದು ಸೂಪರ್. ಇಲ್ಲಿ ಕೆಳಗೆಲ್ಲ ಹಾಸಿಗೆಗಳು ಇಡ್ಬೋದು ನೋಡ್ರಿ. ಆಗ್ಲೇ ಮಾಡ್ಲಿ ನಿಂದ್ರಪ್ಪ, ನಾನು ಅಡ್ಡ ಮಾಡ್ತೇನೆ ನನ್ನ ಯೂಟ್ಯೂಬ್ಗೆ. ಮದ್ವಿ ಮದ್ವಿ ಹೌದಿಲ್ಲ. ಇವು ಸೋಫಾ ಸೆಟ್ ಇದು ಯಾವ ಕಟ್ಟಿಗೆ ಯಾವ್ದ್ರಿ? ಇದು ಸಾಗವಾನಿದು ಇಲ್ಲದವ್ರಿ ಫ್ರೆಂಡ್ಸ್. ನಾವು ಇಲ್ಲೇ ಫರ್ನಿಚರ್ ಇದನ್ನು ತಗೊಳಕ್ ಬಂದೇವಿ. ಸ್ವಲ್ಪ ಅವಶ್ಯಕತೆ ಇರ್ತಿತ್ತು ನನಗೆ, ಅದಕ್ಕೋಸ್ಕರ. ನೋಡಿ ಹೆಣ್ಮಕ್ಳು ಇದ್ರಂದ್ರೆ ಇನ್ನೆಲ್ಲ ತಗೋಬೋದು. ಎಷ್ಟೆಲ್ಲ ಅದ ನಮ್ಮ ಕಡೆ. ಈ ಕಡೆ ಉತ್ತರ ಕರ್ನಾಟಕದ ಕಡೆ ಮದ್ವೆ ಟೈಮಲ್ಲಿ ಹೆಣ್ಮಕ್ಳಿಗೆ ಒಲೆ ಒಂದು ಬಿಟ್ಟು ಉಳಿದೆಲ್ಲ ಕೊಡ್ತಾರೆ. ಬಿಸಿ ಕಲ್ಲು ಒಳಕಲ್ಲು ಅಂದ್ರೆ ಅದ್ರೊಳಗು ಮತ್ತಿದು ಜರ್ಮನಿ ನೀವು ಇರ್ತಲ್ಲ ಅಲ್ಯೂಮಿನಿಯಮ್ದು ಕುಟ್ಟುದು ಬೆಳ್ಳುಳ್ಳಿ ಶುಂಠಿ ಅದನ್ನು ಸಹಿತ ಕೊಡ್ತಾರೆ. ಬಿಸಿ ಕಲ್ಲೊಂದ ಒಲಿ ಒಂದು ಇವನಷ್ಟು ಬಿಟ್ಟು A to Z ಕೊಡ್ತಾರೆ ನೋಡಿ ಹೆಣ್ಮಕ್ಳಿಗೆ. ಅದೇ ಈಗ ನಾವು ಮೊದಲಿಂದನೂ ಬಂದಿರೋ ಅಂತ ಸಂಪ್ರದಾಯ. ಹಾಗಂತೇಳಿ ನಾವು ನಮ್ಮ ದೇವಿ ಮದುವೆ ಫಿಕ್ಸ್ ಆಗೈತೆ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ನನ್ನ ಮದುವೆಗೆ ನಿನ್ನ ಮದುವೆ ನೀವ ದುಡ್ಡು ತಗೊಳ್ಳೋದಲ್ಲಿ ನಮ್ಮ ಕಡೆ ಇಲ್ಲ. ನಿನ್ನ ಮದುವೆ ಕೊಡೋದು ಮದುವೆಗೆ ಇಲ್ಲೇ ತಗೊಂಡು ಏನಾದ್ರು ಸೋಫಾ ಸೆಟ್ ಇದು ಹಿಂಗೆ ಬರ್ತದೆ ನ್ಯಾಚುರಲ್ ಕಲರ್. ಏನು ಬೇಕು? 38 ಮಸ್ತ್ ಇದೆ ನೋಡಿ ವೆಂಕಟೇಶ. ಸೆಟ್ ರೀ ಪೂರಾ ವೆಂಕಟೇಶ. ಅದಕ್ಕೆ ನೋಡು ಜಲ್ದಿ ಮನೆ ಹಾಕಿಸ್, ಜಲ್ದಿ ₹1 ಕೋಟಿ ಮನೆ ಆಗ್ಲ ಅಂತಂದ್ರಿ ನೀವು ರೀ. ಡ್ರೀಮ್ ಐತ್ರಿ ಇವಾಗ ₹1 ಕೋಟಿ ಮನೆ ಕಟ್ಸೋದ್ರಿ. ಇವೇನು ರೇಟ್ ಅದಾವ?
ಸರ್ ಒಂದ್ 6,500 ನೀ ಎಲ್ಲ ಹೈ ಕಾಲಕ್ಕೆ ಹೋಗ್ಬಾರ್ದ ಮುಂದೆ ಹೋಗ್ಬೇಕ. ಕಟ್ಟಿ ಮೇಲೆ ಯಾವ್ದು ಮತ್ತೆ ಒಳಗೆ ಐತ್ಲ ಮತ್ತೆ ಅದ್ ನೀವು ಈಗ 40,000 ಕೊಟ್ಟು ಮಾಡ್ಸ್ಯಾರ ಸಾಗವನ್ ಅಲ್ಲೇ ಮಾಡ್ಸಿ ಲೋಕಲ್ ಅಲ್ಲೇ ಮಾಡ್ಸರ್ ಸರ್. 40,000 ಸಾಗವಾನಿ ಮಂದಿ ಈಗೇನ್ರಿ ಐತ್ರಿ ಸಾಗವಾನಿ ಮಂಚಕ್ಕೆ ರೇಟ್ ಐತ್ರಲ್ಲ ನೋಡ್ರಿ ಅಂತ. ನೋಡಂಗ ನಿಮ್ಮ ಸಾಗವಾನಿ ಪ್ಯೂರ್ ಸಾಗವಾನಿ ಸೋಫಾ ಸೆಟ್ ಮತ್ತೆ 2 ಚೇರ್ ಬರ್ತಾವ. ಏನಂದ್ರಿ ಇದನ್ನ ರೇಟ್ ರೀ? ಮತ್ತೆ ಇನ್ನೂ ಇದು ನೋಡ್ಕೊಡ್ತೀರಲ್ರಿ? ಮಸ್ತ್ ಅದ ನೋಡ್ರಿ. ನಮ್ಗೆ ಪರ್ಸನಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತ. ಮತ್ತೆ ಪ್ರಮೋಷನ್ ಅನ್ಕೊಳಕ್ ಹೋಗ್ಬೇಡ್ರಿ, ನಾವು ತಗೊಳಕಂತ ಬಂದಿದ್ವಿ. ನಾವು ಫ್ರೀಸ್ ಸಹಿತ ಇಲ್ಲೇ ತಗೊಂಡೇವಿ. ಬೇಕು ನಮ್ಗೆ ಯಾವ ತರ ಬೇಕು ಎಲ್ಲಾ ತರನು ಸಿಗ್ತಾವ. ಫ್ರಿಜ್ ಅದ ನೋಡ್ರಿ, ಎಲ್ಲ ಫ್ರಿಜ್ ಅದಾವ ನೋಡ್ರಿ. ಇಲ್ಲ ನಮ್ಮ ಮದ್ವೆಯಲ್ಲಿ ಇಷ್ಟೆಲ್ಲ ಇರ್ಲಿಲ್ರಿ. ನಮ್ಮ ಮದ್ವೆ ಆಗಿದ್ದಿದ್ರೆ ನಮ್ಮ ಹೋಗಿ ಕೊಡ್ಸೇ ಬಿಡ್ತಿದ್ದಲ್ಲ. ಇದೇನಮ್ಮಿ ಹಾಗೆ ಇದೆ. ಇದೈತ್ರಿ ರೇಟ್ ರೀ? ಇವು ಕಾಟಗಾದಿ ಕೂಡ 12,000. ಹೌದ್ರಿ, ಎಷ್ಟು ರೀಸನಬಲ್ ರೇಟ್ ಅದ ನೋಡ್ರಿ. ನಮಗೆ ಈ ಟೈಪ್ ಕಾಲ್ ಬರ್ತಾವ್ರಿ. ನಾವು ಹೋಗಿ ಯಾಕೆ ಕೊಡ್ಬೇಕ್ರಿ? ಅವಾಗಿನ ಕಾಲದಾಗ ಎಲ್ಲ ಕೊಡ್ತಾರ್ರಿ. ನಮ್ಮ 19 ವರ್ಷ ಆತ್ರಿ ಮದುವೆ. ಇದೇನ್ರಿ ರೇಟ್ ರೀ? ಜೈನ್ ಇದು ಕಾಟಾ ಗಾದಿ ಕೊಡ್ರಿ 25,000. ಇದು ಬೆಸ್ಟ್ ಪ್ರೈಸ್ ಇದೆ ನಮ್ಗೆ. ಇದು ಪ್ಯೂರ್ ಸಾಗವಾನಿ. ಪ್ಯೂರ್ ಸಾಗವಾನಿ ರೀ. ಪ್ಯೂರ್ ನಮ್ದ ರೇಟ್ ಜಾಸ್ತಿ ಆತಂತ ನಾವಲ್ಲೇ ನಮ್ಮ ಊರಾಗ ಮಾಡ್ಸೀವಿ. ನಮ್ದ ರೇಟ್ ಯಾವ್ದು ಜಾಸ್ತಿ ಬೇರೆ, ಆತಂತ. ಇದು ಇವು ಬೇರೆ. ಬೇರೆ ಏನು ಇದು ಬಾಕ್ಸ್ ಟೈಪ್ ಬರ್ತೈತೆ, ಅದ ಬೇರೆ. ಇಲ್ಲಿ ಅದು ಗಟ್ಟಿ ನೋಡಿ, ಇದು ಎಷ್ಟು ಮಸ್ತ್ ಐತಿ. ಈ ಸೈಜ್ ಇಷ್ಟ ಬರ್ತೈತೆ. ಮತ್ತೆ ಏನಾರ ಇದಕ್ಕೆ ದೊಡ್ಡ ಬೇಕ್ರಿ, ಇದಕ್ಕೆ ದೊಡ್ಡ ಮಾಡ್ಕೊಡ್ತೀವಿ. ಈಗ Customize ಆಲ್ಮೋಸ್ಟ್ 5-6 ಇದೆ. ಹೌದ್ರಿ. ಇದು ಮತ್ತೆ 5-6 ದೊಡ್ಡ ಸೈಜ್ ಅಂದ್ರೆ ಎಷ್ಟು ಬರ್ತೈತ್ರಿ? 6 ಮಸ್ತ್ ಐತಿ ನೋಡ್ರಿ. ಸಾಗವಾನಿದಂತ ಸಾಗವಾನಿದ ಅಂತಲ್ಲ, ಸಾಗವಾನಿದನ ಮಸ್ತ್ ಐತಿ. ನಮ್ದು ಸಾಗವಾನಿದ ಮನ್ಯಾಗಿರೋದು. ಅದು ಮಾಡಲ್ ಚೇಂಜ್ ಐತಿ, ಅದು ಡಿಸೈನ್ ಚೇಂಜ್ ಐತಿ. ಮಸ್ತ್ ಐತಿ ನೋಡ್ದೀವಿ. ಅದಕ್ಕೆ ಶಾಣ್ಯ ಕಣ್ಣಿನ್ಗ ಅಂತ ಹೇಳೋದು. ನಿಂತಲ್ಲಿ ಏನಾರು ವಿದ್ಯೆ ಇತ್ತಂದ್ರೆ ನಾವು ಹೇಳೋ ಅಂತ ಅಳಿಯ ಸಿಗ್ತ ನಮಗೂ. ಹೌದಿಲ್ರಿ? ಈಗ ಎಷ್ಟ್ರಿ ವಯಸ್ಸು? ಹಾಕಿಗ್ರಿ 17 ರೀ. ನಾ ಐತಲ್ರಿ. ಸಾಲಿ ಬಿಡಿಸಿವ್ರಿಕಿನ. ಅದಕ್ಕೆ ಏನಾರ ಒಂದು ಹುದ್ದೆ ಕಲ್ತ್ಕೋದು. ಕಲ್ತ್ಕೊಂಡ್ರೆ ಇವಾಗ ಹುಡುಗರ್ದು ಬೇಡಿಕೆ ಇರ್ತೈತ್ರಿ. ಕಾಂಟೆಂಟ್ ಕ್ರಿಯೇಟರ್ ಭಾಳ ರೊಕ್ಕ ಐತ್ರಿ. ಎಷ್ಟು ಅದ ಸಬ್ಸ್ಕ್ರೈಬರ್ ಬಿಟ್ಟದ? ನಮ್ದ್ರಿ 1,00,000 ಮ್ಯಾಗ ಅದಾರ್ರಿ. ಮೊದಲು ಈ ಸಾಗವಾನಿ ಮಂಚ ತೋರಿಸಿದ್ವಲ್ಲ, ಇದಂತ್ರ ಮಸ್ತ್ ಐತಿ ನೋಡ್ರಿ. ನಮ್ದು ಹಿಂಗಿಲ್ಲ. ಇಲ್ಲಿ ಕೆಳಗೆ ನಾವು ಪಿಲ್ಲೋ ಮತ್ತು ಬೆಡ್ ಎಲ್ಲ ಹಾಸಿಗೆಗಳ್ನ ಇಡ್ಬೋದು ನಾವಲ್ಲೇ. ಮಸ್ತ್ ಐತಿ. ಇದೊಂದು ಐತಲ್ಲ, ಡಿಸೈನ್ ಭಾಳ ಚಂದ ಐತಿ ನೋಡ್ರಿ. ಡಿಸೈನ್ ಅದ. ವೆಂಕಟೇಶ್ ಅದು ಹಿಂಗೆ ಇದಕ್ಕೆ ಬಿಚ್ಚತದ. ಹಾಗೆ ತಲಗುಮ್ಕೆ ಬಿರ್ಸಕ್ಕೈತದ. ಹಾಂ ಇಡ್ಬೋದು. ಕಾನೇ ಕವರ್ ಐತಿ. ಕಾನೇ ಇದ್ದಂಗೆ ಐತಿ ನೋಡೋದು. ಕವರ್ ಐತಿ. ಇದನ್ನ ಹೇಳ್ಬರ್ರಿ. ಇಲ್ಲಿ ಅದಾರ ನೋಡ್ರಿ ಓನರ್ ರೀ. ಅವು ಒಳಗೆ ಇವು ಮತ್ತದವನ ರೀ ಬಾಕ್ಸ್. ಅದು ಹಿಂಗೆ ಓಪನ್ ಮಾಡಕ್ಕೆ ಆಗಂಗಿಲ್ಲ ರೀ. ಮಾಡಿ ನೋಡ್ರಿ. ಕವರ್ ರೀ ಇದಕ್ಕೈತ್ರಿ. ಕವರ್ ಐತಿ. ಹಾಂ ಇರ್ಲಿ ಬಿಡು. ಮತ್ತೆ ಹೊಲ್ಸಕ್ಕೆ. ಹೌದ್ರಿ? ಹಾಂ ಆಯ್ಸ್ಕಂತ ಹಿಂಗೆ ಏನು ಲಾಕ್ ಅತಿ ಏನಿಲ್ಲಲ್ಲ. ಇವು ಕಸ್ಟಮೈಸ್ ಇವು ಮಂಚ ನೋಡ್ರಿ. ಇವು ಅಂದ್ರೆ ಹೇಳಿ ಮಾಡಿಸ್ಯಾರ ಅಂತೀವನ. ಮಸ್ತ್ ಅದ. 2 ನೋಡ್ರಿ. ಇವ್ರಿ ಮಹಾರಾಷ್ಟ್ರ ರೀ. ಯಾವ ಮಹಾರಾಷ್ಟ್ರ ಹಳ್ಳಿ ರೀ ಒಂದು ಬೆಳಗಾವಿ. ನೋಡಂಗೈತಿ. ಇಲ್ಲೆಲ್ಲ ಮೇಕಪ್ ಇಟ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು ಎಷ್ಟು ಚಂದ ಅದ ನೋಡು. ದುಡ್ಡಿನ ದುನಿಯಾ. ಈಗ ದುಡ್ಡಿದ್ರ
ಈ ಬದ್ನಿಕಾಯಿ ಪಲ್ಯ, ಒಣಗಿಕಾಯಿ ಪಲ್ಯ, ಕೋಸಂಬರಿ, ಅನ್ನ ಸಾರು, ಚಪಾತಿ. ನಮ್ಮ ಫ್ರೆಂಡ್ ಮನೆಯಲ್ಲಿ ಪೂಜೆ ಇತ್ತು, ಹಾಗಾಗಿ ಪೂಜೆಗಂತ ಹೋಗಿದ್ದೆ. ಮುತ್ತೈದೆಯರ್ಗೆ ಇಟ್ಟಿದ್ರು. ಅಲ್ಲೇ ಊಟಾತಿ ಮುಗಿಸ್ಕೊಂಡು ನಂಗೆ ಒಂದು ಟೇಬಲ್ ಬೇಕಾಗಿತ್ತು, ತೊಗೊಂಬಂದ್ರ ಅಂತೇಳಿ ನನಗೇನು ತೋರಿಸಿದ್ನಿಲ್ಲ, ಕಾಳಿ ಫರ್ನಿಚರ್ ಅಂತೇಳಿ ಮುದೋಳು ರೋಡಿಗೆ ಐತೆ ನೋಡ್ರಿ. ಅಲ್ಲಿ ನೀವು ಮುದೋಳು ರೋಡಿಗೆ ಬಸ್ ಸ್ಟ್ಯಾಂಡ್ಲಿದ್ದ 1 ಕಿಲೋಮೀಟ್ರ್ ದೂರ ಆಗ್ಬೋದಂತ ಅನ್ಸತ್ತೆ. ಅಲ್ಲಿ ನೀವು ಯಾರನ್ನಾದ್ರೂ ಕೇಳಿದ್ರೆ ಹೇಳ್ತಾರೆ, ಫರ್ನಿಚರ್ಸ್ ಆ ಕಡೆನೇ ಇರೋದು. ಬಟ್ ರೀಸನಬಲ್ ರೇಟಲ್ಲಿ ನೋಡಿ ಕೊಡ್ತಾರೆ, ಹಂಗೆ ಜಾಸ್ತಿ ಇದನ್ನೇನಂತ ಮಾಡೋಂಗಿಲ್ಲ. ನಾವು ಎಲ್ಲನೂ ಅಲ್ಲೇ ತರ್ತೀವಲ್ಲ, ಹಾಗಾಗಿ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದಂತ ಹೇಳಿದೆ. ಇನ್ನು ಅಧಿಕ ಮಾಸ ಮುಗಿದು ಇನ್ನು ಮತ್ತು ಮದುವೆಗಳು ಶುರು ಆಕ್ಕವಲ್ಲ, ಇಲ್ಲಿ ನಿಯರ್ ಯಾರಾದರೂ ಲೋಕಾಪುರ ಸುತ್ತಮುತ್ತ ಮತ್ತು ಮುದೋಳದಾಗೂ ಸಹಿತ ಅವ್ರ ಶಾಪ್ ಐತಂತ. ಅಲ್ಲಿ ಹೆಸರು ಸೇಮ್ ಇರ್ಬೋದೇನೋ, ನಾನು ಅಷ್ಟೇನು ಕೇಳಲಿಲ್ಲ. ನಾವು ರೆಗ್ಯುಲರಾಗಿ ಇಲ್ಲೇ ಹೋಗೋದು, ಅಲ್ಲೇ ತರೋದು, ಹಾಗಾಗಿ ನಿಮ್ಗೆ ಸ್ವಲ್ಪ ಜಾಸ್ತಿ ಪರಿಚಯ ಮನೆಯವ್ರ ಥರ ನಾವು ಹಿಂಗೆ ಮಾತಾಡಿ ಬಂದು ಈಗ ತೊಗೊಂಬಂದೀವಿ. ನಾವು ಏನು ತೊಗೊಂಬಂದೇನೆ ಅಂತೇಳಿ ನೋಡಿರ್ಬೋದು ವಿಡಿಯೋದಲ್ಲೂ ಸಹಿತ, ಇಲ್ಲಾಂದ್ರೆ ನೆಕ್ಸ್ಟ್ ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಅವ್ರು ಚಹಾ ಕುಡಿಯಕತ್ತಾರ, ನಾನು ಏನು ಮಾಡಕತ್ತೇನೆ ಅಂತೇಳಿ ತೋರಿಸ್ತೇನೆ ನಿಮಗೆ. ನಂಗೆ ಮಾವಿನ ಹಣ್ಣು ಅಂದ್ರೆ ಭಾಳ ಇಷ್ಟ, ಚಹಾ ಎಲ್ಲ ಇಷ್ಟ ನಂಗೆ. ಹಾಗಾಗಿ ನಮ್ಮ ಮನೆಯವ್ರು ಅವ್ರು ಪ್ಯಾರಲ್ಕಾಯಿ ಕೊಡ್ರಿ, ಪ್ಯಾರಲ್ಕಾಯಿ ಅವ್ರಿಗೆ ಚಹಾ ಕುಡಿತಾರೆ. ನನಗೆ ಇಲ್ಲೇ ಕುಂತ್ಕೊಂಡು ಮಾವಿನ ಹಣ್ಣು ತಿನ್ಬೇಕಂತೇಳಿ ಚಹಾ ಕುತ್ಕೊಂಡೆ. ಬರ್ರಿ ಮಾವಿನ ಹಣ್ಣು ತಿನ್ನೋಣಂತ. ಮಾವಿನ ಹಣ್ಣು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿರಿ. ಇವು ಆಪಸ್ಕಾಯಿ ನಮ್ಮ ಗಿಡದ್ದು, ನನ್ನ ಕೈ ಹಾಕೊಂಡ ತಿಂತಾನೆ. ಇದ ನೀ ಹೇಳಿದ್ದ ಬೇರೆದ. ನಾನು ಮೊನ್ನೆ ಮಾವಿನ ಹಣ್ಣು ತಿಂತೇನೆ ಅಂತಂದ್ರೆ ನನ್ನ ಗಂಡ ಹಂಗೆ ತಿನ್ನಿಸ್ಕೊಡ್ಲಿಲ್ಲ. ಇವು ಈ ಸಲ ಆಪಸ್ ಬರೀ 6 ಕಾಯಿನ 3 ಕಾಯಿ ಇಷ್ಟಾಗ. ಹೋದ ವರ್ಷ ಭಾಳ ಆಗಿದ್ದು, ಮೊನ್ನೆ ಹಣ್ಣಾಗೈತಿ ಇದು. ಈಗ ತಿನ್ಬೇಡ ಅಂತಂದ್ರೆ ಹಂಗೆ ಇಟ್ಟೈತಿ. ಅಲ್ಲಿ ಸ್ವಲ್ಪ ಪೆಟ್ಟತ್ತಿದ್ದೈತಿ, ಏನೈತೇನೋ ಸ್ವಲ್ಪ ಇದಾಗೈತಿ. ಅದನ್ನು ಕಟ್ ಮಾಡಿ ತೆಗಿಯಾಕತ್ತಾರ. ಬಟ್ ಅದ್ರ ನೋಡೋಣಂತ ಟೇಸ್ಟ್ ಹೆಂಗಿರ್ತೈತಿ. ಟೇಸ್ಟ್ ಅಂದ್ರೆ ಮತ್ತೆ ನಂಗೆ ಸೀಕರ್ನಿಗೆ ಹೆಂಗಂದ್ರೆ ಸ್ವಲ್ಪ ಹುಳಿ ಇರ್ಬೇಕು, ಸ್ವೀಟ್ ಜಾಸ್ತಿ ಇರ್ಬೇಕಂದ್ರೆ ಸೀಕರ್ನಿಗೆ ಚಲೋ ಆಕೈತಿ. ಮತ್ತು ಅದು ಬರೀ ರಸನೇ ಇರಬಾರ್ದು, ಸ್ವಲ್ಪ ಹಿಂಗೆ ಏನಂದ್ರೆ ಪಲ್ಪ್ ಇರ್ಬೇಕು. ಹಿಂಗೆ ಸೀಕರ್ನಿ ತಿನ್ನೋ ಮುಂದೆ ಅದು ಬರ್ಬೇಕು, ಪಲ್ಪ್ ಪೂರ್ತಿ ಎಲ್ಲ ಇದನ್ನು ಮಾಡಬಾರ್ದು. ಹಂಗೆ ನಂಗೆ ಇಷ್ಟ. ಬಟ್ ಇದು ಹಂಗೆ ಇರ್ತೈತಿ, ಆದ್ರೆ ಅಷ್ಟು ಕಲರ್ ಇರೋಂಗಿಲ್ಲ. ಇದೇನಿಲ್ಲ, ಆರ್ಗಾನಿಕ್ಕಾಗಿ ಹಣ್ಣು ಮಾಡಿದ್ದು ನೋಡ್ರಿ. ಇದು ಏನಂತಾರ, ಕಡ್ಡ ಹಾಕಿ ಹಣ್ಣು ಮಾಡಿದ್ದಿದ. ಹಣ್ಣು ಮಸ್ತಾಗೈತಿ, ಕಲರ್ನು ನೋಡ್ರಿ, ಕಲರ್ನು ಮಸ್ತ್ ಬಂದೈತಿ. ಆದ್ರೆ ನಂಗೆ ಇದು ಸೀಕರ್ನಿ ಆಪಸ್ಕಾಯ್ದು ನಂಗೆ ಸೀಕರ್ನಿ ಯಾಕೋ ಅಷ್ಟು ಇಷ್ಟ ಆಗಂಗಿಲ್ಲ, ಮತ್ತು ಕಲರ್ ಬರೋಂಗಿಲ್ಲ ಇದು. ಮಾವಿನ ಹಣ್ಣೊಳಗೆ ವೆರೈಟಿ ಅಡುಗೆ ಎಲ್ಲ ಮಾಡ್ಕೊಂಡು ತಿಂತಾರೆ. ನಂಗೆ ಇಷ್ಟನೂ ಆಗಂಗಿಲ್ಲ, ನನಗೆ ಪರ್ಸ್ನಲ್ ಇಷ್ಟ ಆಗಂಗಿಲ್ಲ. ನಾನು ಬರೀ ಹಣ್ಣು ತಿನ್ನೋದಷ್ಟ. ನಾನು ಆಮೇಲೆ ಸಿಗ್ತಾನಿಲ್ರಿ. ನಿಂಗೆ ಶಿಮಿ ಹತ್ತಾಗತ್ತ ಅದು. ಮತ್ತು ಈಗ ಚಹಾ ಕುಡ್ದಿಯಲ್ಲ, ಬೇಡ ಅದು ಚೆಲ್ಲಾಡ್ದನ ಬೇಡ. ಇಡೀ ಶಿವತತಿ ಚಹಾ ಕುಡ್ದತ್ಲ, ಚಹಾ ಕುಡಿಬೇಕು ರಸ ಐತಿ. ಆದ್ರೆ ನಂಗೆ ಚಹಾ ಕುಡಿದ್ರೆ ಸಪ್ಪು ಹತ್ತಾವಲ್ಲ, ಒಂದು ಕುಟಕ್ಕೆ ಚಹಾ ಕುಡಿದ್ ನಾನು ಸಪ್ಪು ಅನ್ಸಾಕತ್ತೆ. ಬಟ್ ಟೇಸ್ಟ್ ಐತಿ. ನಾವು ಲೋಕಾಪುರಕ್ಕೆ ಹೋಗಿದ್ವಿ. ಇವಾಗ ಬಂದು ಹಿಂಗೆ ಒಂದಿಟ್ಟು ಉಳ್ಳಾಡಿ ಬಿಸಿಲಾಗ ಹೋಗಿರ್ತಿಲ್ಲ, ಬ್ಯಾಸ್ರತ್ತ. ಸ್ವಚ್ಛಂದವಾದ ಗಾಳಿ ಬೀಸಂಗದೈತಿ, ಇಷ್ಟು ಮಸ್ತ್ ಅಂತಂದ್ರೆ. ಈ ಮಸ್ತದ ಗಾಳಿಯೊಳಗೆ ಒಂದಿಟ್ಟು ವಾಕಿಂಗ್ ಮಾಡಿದ್ರೆ ಆಯ್ತು ಅಂತೇಳಿ ಶೂ ಹಾಕ್ಕೊಂಡಿದ್ದೆ. ಶೂ ಕಾಣಿಸುತ್ತೆ ಶೂ ಹಾಕ್ಕೊಂಡು ವಾಕಿಂಗ್ ಮಾಡಕತ್ತೀನಿ. ಬರ್ರಿ
ನೀವು ನೋಡ್ರಿ ಸೂರ್ಯದೇವ ಮಸ್ತ್ ಕಾಣಿಸ್ತಾನ. ಹಾಂ ಯಾರಿಗೆ ನೋಡಿ ನಮಗೆ ಇಂಥವ್ ಬೇಕು ಅವ್ರು ಮಾಡ್ಯಾರಲ್ಲ ಅಲ್ಲಿ ಇಸ್ಕೊಂಬರ್ರಿ ಅಂತೇಳಿ ನ್ಯಾಯ ಮಾಡಾಕತ್ತಾರ. ಗಾರ್ಗೆ ಎಲ್ಲಿ ಮಾಡೇನ? ಹಾಂ ನಂಗೆ ಗೊತ್ತಿಲ್ಲ ಮಾಡಿದ್ದು. ನಾ ಯೂಟ್ಯೂಬ್ ಗಾರಿಗೆ ಮಾಡಿದ್ ಗೊತ್ತಿಲ್ಲ. ನಾ ಯೂಟ್ಯೂಬ್ ಕಲ್ಲಕಿನಿ ಇನ್ಸ್ಟಾಗ್ರಾಮ್ ಒಳಗೆ ಹಾಕಿಲ್ಲ ಅದನ್ನ ಕುಂಬಳಕಾಯಿ ಗಾರಿಗೆ ಮಾಡಿದ್ದ ಹಾಕಿಲ್ಲ ನಾನು ಇಲ್ಲಿ. ಇನ್ನು ನೆನಪಿಲ್ಲ ನಂಗೆ. ಮನೆ ಇಕ್ಕಿಗೆ ಒಯ್ಯಾಕೆ ಮಾಡಿದ್ದಿಲ್ಲ ಅವ್ನು ಹಾಕಿಲ್ಲ. ನಾ ವಿಡಿಯೋನ ಹಾಕಿಲ್ಲ ಇನ್ನು. ಏನು ಹಾಕಿಲ್ಲ ತಿನ್ನು ಹಾಕಿಲ್ಲ ರಗಡು. ಮೊದಲು ಮಾಡಿದ್ದು ಹಾಕೀನಿ. ಈ ಕಡೆ ಮಾಡಿದ್ದು ಹಾಕಿಲ್ಲ. ಏನಪ್ಪ ಅದಕ್ಕೆ ಕೇಳಿದ್ರಂತ ಅದಕ್ಕೆ ಅಂದ ಐತಲ್ಲ ಮಾವ ಹಂಗಾರ ಕೊಟ್ಟಿಲ್ಲ ನೀನು. ಈಗ ಅವ್ರು ಬಂದು ಒಯ್ಯನಲ್ಲ ಅವ್ರಿಗೆ. ನಾವು ಗಾರ್ಗಿ ಮಾಡಿದ್ದು ನೋಡಿ ಗಾರ್ಗಿ ತಿನ್ನಂಗತ್ತಂತ. ಯಾರು ಬಂದಿದ್ರ? ನಿನ್ನೆ ಟಿಪ್ಪರ್ ಬಂದಿತ್ತಲ್ಲ, ಪೈಪ್ ಇಟ್ಟೋಗ್ಯಾರನ? 2 ಕಪ್ ಮುರಿದೋಗ್ಯಾರ. ಇವು ಪೈಪ್ ಇಷ್ಟ ವೆಂಕಟೇಶ? ಮತ್ತು ನಾ ಹೆಂಗೆ ವಾಕ್ ಮಾಡಲಿ? ನಾ ಕದ ಹಾಕಿದ್ದೆ ಇದು 14 ತೆಗಿತೀನಿ. ಹಾಂ 14 ತೆಗಿತಿ ಕದ. ನಮ್ಮ ಮನೆಯವ್ರು ಹಂಗೆ ರೀ, ಅವ್ರಿಗೊಂದಿಟ್ಟು ಊರಾಗ ಹೋಗಿ ಅಡ್ಡಾಡು ಚಟ ಆತಂದ್ರೆ ಅಡ್ಡಾಡಿ ಬಂದಾಗ ಸಮಾಧಾನ. ನನ್ನ ಮೊನ್ನೆ ಯೂಟ್ಯೂಬಲ್ಲಿ ಹಾಕಿಲ್ಲ, ಅವು ಇಷ್ಟು ಕುಂಬಳಕಾಯಿ ಇದಾವ ಅಂತ ಅಂದ್ಕೊಂಡಾರ ಪಾಪ ಎಲ್ಲ ನಮ್ಮೂರಾಗಿನವ್ರ. ಅವು ನಾವು ಎಲ್ಲ ನಮ್ಮ ಗೌರಿಗೆ ಇಲ್ಲ ಈ ಕಡೆ ಈ ಬಾರಿಗೆ ಅಷ್ಟು. ಸೂರ್ಯದೇವ ಏನು ಮಸ್ತ್ ಕನ್ಸಾಗತ್ತೆ ಗೊತ್ತೇನ್ರಿ? ನಿಮ್ಗೆ ಕ್ಲಿಯರಾಗಿ ಕಾಣಿಸಂಗಿಲ್ಲ, ಇಲ್ಲಿ ನಾವು ರಿಯಲಾಗಿ ನೋಡ್ತೇವಲ್ಲ, ಸರ್ಕ ಮಸ್ತ್ ಕಾಣಿಸಾಗಲ್ಲ. ನಾವು ಹೊರಗಡೆ ಮಲ್ಕೊಂಡಿರ್ತೇವಲ್ಲ ನೋಡ್ರಿ, ನಾವಿಲ್ಲಿ ಮಲ್ಕೊಂಡೇವಿ. ಅದು ಚಾರ್ಲಿ ಅಲ್ಲಿ. ಇಲ್ಲಿ ಯಾವುದೈತಿ? ಇಲ್ಲಿ ಬ್ಲ್ಯಾಕೇ ಐತಿ. ಇಲ್ಲಿ ನಾವು ಮಲ್ಕೋತೀವಿ. ನಮ್ಮದು ಶೀಟಿನ ಮನೆಯಲ್ಲಿ ಹೆಂಗೆ ಕಾಣಿಸ್ತದೆ? ದೇವಾಗ ಕಂಡಂಗೆ ಕಾಣಿಸ್ತೇನೆ ನೀನು. ನಮ್ಮದು ಶೀಟಿನ ಮನೆ ಎಲ್ಲ, ಹಂಗಾಗಿ ನಾವು ಒಳಗೆ ಫ್ಯಾನ್ ಐತಿ. ಫ್ಯಾನ್ ಹಚ್ಕೊಂಡ್ರೂ ಸಹಿತ ಎಲ್ಲ ಹೀಟೆಲ್ಲ ತೆಗೆದು ನಮ್ಗೆ ಹೋಗಿತೈತೆ. ಅದು ಸಂಜೆನ ಗಾಡಿ ಕಾದಿದ್ದು ಮತ್ತು ತಗಡ ಕಾದಿದ್ದು ಎಲ್ಲನೂ. ಹಾಗಾಗಿ ಹೊರಗೆ ಗಾಳಿ ಮಸ್ತ್ ಇರ್ತೈತಿ, ಹೊರಗೆ ಮಕ್ಕೋಬೇಕಂತ ಅನಿಸ್ತೈತಿ. ಹಂಗಾಗಿ ಹೊರಗೆ ಮಕ್ಕೋತೀವಿ. ಮೊನ್ನೆ ನಾನು ವಿಡಿಯೋ ಹಾಕಿದಾಗ ಹೊರಗೆ ಮಲ್ಕೊಳಕ್ಕೆ ಹೋಗ್ಬೇಡ್ರಿ ಹುಳ ಪುಡಿ ಅಂತೇಳಿ. ಮತ್ತು ನಮ್ಮ ಬ್ಲಾಕಿ ಇಲ್ಲೇ ಕಾಲು ದಶಿನ ಮಲ್ಕೊಂಡಿರ್ತೈತೆ. ಅದು ಇದು ಒಂದು ಇಲಿ ಆಗಲಿ ಒಂದು ಚಿವಳಾಗಲಿ ಏನಂದ್ರೆ ಏನೂ ಬರಿಸ್ಕೊಡಂಗಿಲ್ಲ. ಇದು ತಿನ್ನಂಗಿಲ್ಲ, ಬಟ್ ಸಾಯಿಸ್ತೈತಿ. ಅದು ಮನುಷ್ಯರನ್ನ ಬರಿಸ್ಕೊಡಂಗಿಲ್ಲ. ಒಂದೀಟು ಆಡೋಕೆ ಏನೂ ಸಪ್ಪಳಾಗಂಗಿಲ್ಲ. ಸಪ್ಪಳ ಆದ್ರೆ ಮುಗೀತ. ನಾವು ಬಿಟ್ಟು ಎಲ್ಲಿಗೆ ಹೋಗಂಗಿಲ್ಲ. ಬೆಳಕಾಗೋವರೆಗೂ ಮುಂಜಾನೆ 6 ಗಂಟೆ ಆತ ನಾವು 6 ಗಂಟೆಗೆ ಹೇಳ್ತೇವಲ್ಲ. ನಮ್ಮ ಮನೆಯವ್ರು ಒಂದು ಸಲ ನೀರು ಹಸೋದಿದ್ದಾಗ 4ಕ್ಕೆ ಹೇಳ್ತಾರೆ. ಹಂಗಾಗಿ 6 ಗಂಟೆವರೆಗೂ ಇಲ್ಲೇ ಮಲ್ಕೊಂಡಿರ್ತಾವೆ. ಶನಿ ಇರ್ತಾವೆ 2. ಗುಡ್ ನೈಟ್ ಮಲ್ಕೋತೀವಿ ರೀ ನಾವು.